ಇವಾಗ ಪೆಮ್ಡಾಸ್ ರೂಲ್ಗಳನ್ನ ಉಪಯೋಗಿಸ್ಬಿಟ್ಟು ಈ ಥರ ಪ್ರಾಬ್ಲಮ್ಗಳು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ, ಬ್ರ್ಯಾಕೆಟ್ ಕೊಟ್ಟವ್ರೆ, ಭಾಗ ಮಾಡೋದು ಕೊಟ್ಟವ್ರೆ, ಗುಣಿಸೋದು, ಕೂಡೋದು ಇದೆಲ್ಲ ಕೊಟ್ಟಿದ್ದಾಗ ಏನು ಮಾಡಬೇಕು, ಒಂದೇ ಒಂದು ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನು, ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಆಯ್ತಾ ನೋಡಬೇಕು. ಅಲ್ಲಿಗೆ ಬ್ರ್ಯಾಕೆಟ್ ಒಳಗಡೆ ಇರೋದು ಫಸ್ಟ್ ಹೊಡೆದಾಕಬೇಕು. 9 + 3 ಟೈಮ್ಸ್ ಆಫ್ 8 ಡಿವೈಡೆಡ್ ಬೈ 4 ಅನ್ನೋದನ್ನ ಹಿಂಗೆ ಬರಿಬೇಕು. 8/4 ಇದನ್ನು ಹೊಡಿಬೇಕು. ಹಿಂಗೆ 4 1 4 2 2/1 ಅಂದರೆ 2 ಅದು ಒಂದೇ ನಂಬರ್ ಇದ್ದಾಗ ಬ್ರ್ಯಾಕೆಟಿಂದ ಆಚೆ ಬರ್ತದೆ ಅದು 2. ಇಲ್ಲಿ ಕೂಡೋದು ಗುಣಿಸೋದು 2 ಆಯ್ತಾ, ಎಕ್ಸ್ಪೋನೆಂಟ್ ಆಯ್ತಾ ಇಲ್ಲ. ನೆಕ್ಸ್ಟ್ ಯಾವುದು ಇಂಪಾರ್ಟೆನ್ಸು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡು, ಗುಣಿಸೋದು ಮತ್ತು ಬಾಗಿಸೋದು. ಇಲ್ಲಿ ಗುಣಿಸೋದಿರೋದ್ರಿಂದ ಇದನ್ನು ಮಾಡಬೇಕು. 3 2 ಎಷ್ಟು 6, 9 + 6 9 + 6 ಎಷ್ಟಾಯಿತು 15. ಅಲ್ಲಿಗಿದ್ರು ಟೋಟಲ್ ಉತ್ತರ 15. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟವ್ರೆ ಅವರು. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ ಅಂದರೆ 5 ಇಂಟು ಬ್ರ್ಯಾಕೆಟಲ್ಲಿ 3 + 2 -4. ಇವಾಗಲೂ ಅದೇ ರೂಲ್ ಉಪಯೋಗಿಸ್ಬೇಕು, ಪೆಮ್ಡಾಸ್ ರೂಲು, ಬೇರೆದು ಯಾವುದನ್ನು ಉಪಯೋಗಿಸೋಂಗಿಲ್ಲ. ಇದೇ ರೂಲ್ ಉಪಯೋಗಿಸಿದಾಗ ಏನು ಮಾಡಬೇಕು, ಫಸ್ಟು ಪ್ಯಾರಂಥೆಸಿಸ್ ಕ್ಲಿಯರ್ ಮಾಡಬೇಕು. ಪ್ಯಾರಂಥೆಸಿಸ್ ಒಳಗಡೆ ಏನಾಯ್ತು, ಬ್ರ್ಯಾಕೆಟ್ ಒಳಗಡೆ 3 + 2 ಅದು 5 ಆಯ್ತದೆ. ಇಲ್ಲಿಗೆ 3 + 2 5 -4. ನೆಕ್ಸ್ಟ್ ಎಕ್ಸ್ಪೋನೆಂಟ್ ಆಯಿತಾ, ಸ್ಕ್ವೇರು, ಕ್ಯೂಬ್ ಇಲ್ಲ ಸ್ಕ್ವೇರ್ ರೂಟು ಅದು ಯಾವುದೂ ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗು, ಇಲ್ಲಿ ಗುಣಿಸೋದಾಯ್ತು. ಹಂಗಾಗಿ ಈ ಪಾರ್ಟ್ ಫಸ್ಟ್ ಮಾಡಬೇಕು. 5 5 25 25 -4 25 -4 ಎಷ್ಟಾಯಿತು 21 ಆಯಿತು. ಅದು ಇದ್ರ ಟೋಟಲ್ ಉತ್ತರ ಅದು. ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ ಅಂದರೆ 25 - 5 ಇಂಟು 3 5 ಟೈಮ್ಸ್ ಆಫ್ 3 + 2. ಇವಾಗ ಯಾವ ಥರ ಮಾಡೋದು ಅಂದರೆ ಅದೇ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಅದೇ ಪೆಮ್ಡಾಸ್ ರೂಲಲ್ಲಿ ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಆಯ್ತಾ ನೋಡಬೇಕು, ಯಾವ ಬ್ರ್ಯಾಕೆಟು ಇಲ್ಲ. ಎಕ್ಸ್ಪೋನೆಂಟ್ ಆಯಿತಾ, ಸ್ಕ್ವೇರು, ಕ್ಯೂಬ್, ಸ್ಕ್ವೇರ್ ರೂಟು ಅದು ಯಾವುದೂ ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವಿಷನ್ನು, ಇಲ್ಲಿ ಗುಣಿಸೋದಾಯ್ತು. ಹಂಗಾಗಿ ಆ ಪಾರ್ಟ್ ಫಸ್ಟ್ ಮಾಡಬೇಕು. 5 ಇಂಟು 3 5 3 15. ಅಲ್ಲಿಗಿದು 25 -15 + 2. ಇಲ್ಲಿ -+2 ಆಯಿತಾ, ಅದೆರಡು ಈಕ್ವಲ್ ಇಂಪಾರ್ಟೆನ್ಸ್ ಐತೆ. ಅವಾಗ ಏನು ಮಾಡಬೇಕು, ಎಡಗಡೆಯಿಂದ ಬಲಗಡೆ ಮಾಡಬೇಕು. 25 - 15 10 10 + 2 12. ಈ ಟೋಟಲ್ ಏನಾಯಿತು 12 ಆಯಿತು. ಅದು ಇದ್ರದ್ದು ಟೋಟಲ್ ಉತ್ತರ. ಅದೇ ಥರ ನೆಕ್ಸ್ಟ್ ಇನ್ನೊಂದು ಮಾಡಬೇಕು. ಇದರಲ್ಲಿ ಏನಂತ ಮಾಡಬೇಕು ಅಂದ್ರೆ ಅವ್ರೇನಂತ ಕೊಟ್ಟವ್ರು, ಇದರಲ್ಲಿ ದೊಡ್ಡ ಬ್ರ್ಯಾಕೆಟು 12 ಡಿವೈಡೆಡ್ ಬೈ 3 + 1 ಟೈಮ್ಸ್ ಆಫ್ 2 3 + 1 ಬ್ರ್ಯಾಕೆಟ್ ಮುಚ್ಚಿಬಿಟ್ಟು ಟೈಮ್ಸ್ ಆಫ್ 2. ಇವಾಗಲೂ ಅದೇ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬಿಟ್ಟು ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಒಳಗಡೆ ಹೋಗಬೇಕು. ಬ್ರ್ಯಾಕೆಟ್ ಒಳಗಡೆ ಏನು, ಬ್ರ್ಯಾಕೆಟ್ ಫುಲ್ಲು ಮುಗಿಯೋ ತನಕ ಬ್ರ್ಯಾಕೆಟಿಂದ ಆಚೆ ಬರಬಾರ್ದು. ಅಲ್ಲೂ ಮತ್ತೆ 2 ಸಿಂಬಲ್ ಐತೆ, ಡಿವೈಡ್ ಮಾಡೋದು, ಕೂಡೋದು. ಅದೆರಡರಲ್ಲಿ ಯಾವುದು ಇದು ಜಾಸ್ತಿ ಇಂಪಾರ್ಟೆನ್ಸು, ಮಲ್ಟಿಪ್ಲೈ ಡಿವೈಡಿಂಗು ಆ್ಯಡಿಂಗ್ ಸಬ್ಟ್ರಾಕ್ಟಿಂಗಿಂತ. ಹಂಗಂದ್ರೆ ಫಸ್ಟು ಡಿವೈಡ್ ಮಾಡಬೇಕು, ಆಮೇಲೆ ಕೂಡೋದು ಮಾಡಬೇಕು. ಇಲ್ಲಿಗೆ ಈ ಪಾರ್ಟ್ ಫಸ್ಟ್ ಮಾಡ್ಕೋಬೇಕು. 12 ಡಿವೈಡೆಡ್ ಬೈ 3 12 ಡಿವೈಡೆಡ್ ಬೈ 3 ಅಂದ್ರೇನು, ಹಿಂಗೆ 12/3 + 1 ಟೈಮ್ಸ್ ಆಫ್ 2 3 1 3 4 12. ಇದೇನಾಯಿತು ಬ್ರ್ಯಾಕೆಟ್ ಒಳಗಡೆ 4 + 1 ಟೈಮ್ಸ್ ಆಫ್ 2. ಇವಾಗ ಬ್ರ್ಯಾಕೆಟಿಂದ ಇನ್ನೂ ಆಚೆ ಬರಬಾರ್ದು, ಒಳಗಡೆನೇ ಇರಬೇಕು. 4 + 1 ಎಷ್ಟು 5, ಅಲ್ಲಿಗೆ 5. ಇವಾಗ ಒಂದೇ ನಂಬರ್ ಉಳಿದಾಗ ಬ್ರ್ಯಾಕೆಟಿಂದ ಆಚೆ ಬರ್ತದೆ ಅದು 5 ಟೈಮ್ಸ್ ಆಫ್ 2 5 2 10. ಅಲ್ಲಿಗೆ ಟೋಟಲ್ ಉತ್ತರನೂ 10. ಅದೇ ಥರ ಇನ್ನೊಂದು ಪ್ರಾಬ್ಲಮ್ಮು, ಲಾಸ್ಟ್ ಪ್ರಾಬ್ಲಮ್ ಮಾಡಬೇಕು. ಈ ಲಾಸ್ಟ್ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ, ಇದು ಯಾವ ಥರ 7 - 2 ಟೈಮ್ಸ್ ಆಫ್ 3 + 4 ಟೈಮ್ಸ್ ಆಫ್ 3 + 4. ಇದನ್ನು ಅದೇ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು, ಬೇರೆದು ಯಾವುದು ಉಪಯೋಗಿಸ್ತಾನೆ. ಅದೇ ಪೆಮ್ಡಾಸ್ ರೂಲಲ್ಲಿ ಅದೇ ಥರ ಮಾಡ್ಬೋದು. ಇದನ್ನು ಯಾವ ಥರ ಅಂದರೆ ಫಸ್ಟು ಪ್ಯಾರಂಥೆಸಿಸ್ಸು ಬ್ರ್ಯಾಕೆಟ್ ಆಯಿತಾ ಯಾವುದೂ ಇಲ್ಲ. ಎಕ್ಸ್ಪೋನೆಂಟು, ಸ್ಕ್ವೇರು, ಕ್ಯೂಬು, ಸ್ಕ್ವೇರ್ ರೂಟು ಅದು ಯಾವುದೂ ಇಲ್ಲ. ಈಗ ಮಲ್ಟಿಪ್ಲೈಯಿಂಗ್ ಡಿವಿಷನ್ ಅಂದರೆ ಇಲ್ಲೈತೆ ಗುಣಿಸೋದು. 2 ಇಂಟು 3 2 3 ಎಷ್ಟಾಯಿತು 6
6 7 ಮೈನಸ್ 6 ಪ್ಲಸ್ 4. ಇವಾಗ ಕಳೆಯೋದು ಕೂಡ 2 ಆಯಿತಾ, ಎಡಗಡೆಯಿಂದ ಬಲಗಡೆ ಮಾಡಬೇಕು. 7 ಮೈನಸ್ 6 ಅಂದರೆ 1, 1 ಪ್ಲಸ್ 4 5. ಅಲ್ಲಿಗಿದ್ರ ಟೋಟಲ್ ಉತ್ತರ ಏನಾಯಿತು, ಪೂರ್ತಿ ಇದನ್ನು ಮಾಡಿದಾಗ 5 ಆಯಿತು. ಅದೇ ಥರ ಇನ್ನೊಂದು ಲೆಕ್ಕ. ಈ ಲೆಕ್ಕ ಏನಂತ ಕೊಟ್ಟವ್ರೆ, ಇದನ್ನು ನೀವು ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕೇನು ಅಂತ. 2 ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಇದು ಎಷ್ಟಕ್ಕೆ ಸಮ ಅಂತ. ಇವಾಗ ಬಾಯ್.